ನೋಡಿ ಬಾಸು, ಒಬ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ಜನ್ಮ ಬೇಕಾಗಿಲ್ಲ, ಅವ್ರದ್ದು ನೋಟ ಸಾಕು. ನಿಮ್ಮ ರಕ್ತದಲ್ಲಿ ಸಂಸ್ಕಾರ ಇರೋದು. ನೀವು ಯಾವತ್ತಾದರೂ ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಲಿ ನೋಡ್ತೀರಾ ಅಂತ ನನಗೆ ಗೊತ್ತಿದ್ದರೆ ನಾನಿವತ್ತು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ನಿಲ್ತಾನೆ ಇರ್ತಿರ್ಲಿಲ್ಲ. ಚಂದ್ರನ ಮೇಲೆ ಕಪ್ಚುಕ್ಕೆ ಇರ್ಬೋದು, ಆದರೆ ನಿಮ್ಮ ಚಾರಿತ್ರ್ಯದ ಮೇಲೆ ಕಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಇಡೀ ಜಗತ್ತೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರು ನಾನು ಅದನ್ನು ನಂಬೋದಿಲ್ಲ. ಯಾಕಂದ್ರೆ ನಿಮ್ಮ ಹೆಸರು ಪಕ್ಕ ತಪ್ಪು ಅನ್ನೋ ಪದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ದುರ್ಗಾ. ಇವತ್ತು ನೀನು ಬರೀ ನನ್ನ ಪೊಲೀಸಿಂದ ಮಾತ್ರ ಅಲ್ಲ, ಸಮಾಜದ ದೃಷ್ಟಿಯಿಂದ ನಾನು ನೋಡಿಸ್ದೆ. ದೇವ್ರೆ, ಇವರಿಬ್ರು ಫಾರ್ಮ್ಯಾಲಿಟೀಸಿಗೆ ಒಂದು ದೊಡ್ಡ ನಮಸ್ಕಾರ. ಇಷ್ಟೆಲ್ಲ ಆದ್ಮೇಲೂ ಆಫೀಸ್ನಲ್ಲಿ ಇರ್ತಾರಲ್ಲ ಈ ಸೀನಿಯರ್ಸ್ ಜೂನಿಯರ್ಸ್ ಹಾಗೆ ಮಾತಾಡ್ತಿದ್ದಾರೆ. ಏನಾದ್ರೂ ತರಲೆ ಮಾಡ್ಬೇಕಲ್ಲ. ಅದು ದುರ್ಗಾ, ಐ ಆಮ್ ಸಾರಿ, ನಾನು ಬೇಕಂತ ಮಾಡಿಲ್ಲ. ಯಾರು ನನ್ನ ತಳ್ದಂಗಾಯ್ತು. ಪ್ಲೀಸ್ ನನ್ನ ನಂಬು ದುರ್ಗಾ. ಪ್ಲೀಸ್ ದುರ್ಗಾ, ನನ್ನ ನಂಬು. ಐ ಮೀನ್ ಬೋಸು, ನೀವು ಮುದ್ದು ಕೊಟ್ಟಿದ್ದು ನನಗೆ ಸಮಸ್ಯೆ ಇಲ್ಲ, ಆದರೆ ಏನು ಮುತ್ತು ಕೊಟ್ಟಿದ್ದು ನಿನಗೆ ಸಮಸ್ಯೆ ಅಲ್ವಾ? ಅಂದರೆ ನಾನು ಅದು ನಾನು ಹಾಗೆ ಹೇಳಿಲ್ಲ. ನಾನು ಅಪ್ಪ, ಇದು ಯಾವ ಥರದ ದೆವ್ವದ ಜೀವನನೋ ಏನೋ. ಪ್ರಪಂಚದಲ್ಲಿ ಯಾವ ದೆವ್ವದ ಲೈಫು ಇಷ್ಟೊಂದು ಎಕ್ಸೈಟಿಂಗ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ರೊಮ್ಯಾನ್ಸ್ ಮಾಡೋರು ಇವರು, ಇದಕ್ಕೆ ಸ್ಕೆಚ್ ಹಾಕೋದು ನಾನು.